ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಮ್ ಸಿವಿಲ್ಸ್ ಅಕಾಡೆಮಿ. ಇವತ್ತು ನಾವು ಜೂನ್ 7ರ ಒಂದು ಪ್ರಚಲಿತ ಘಟನೆ ನೋಡ್ಕೊಳ್ಳೋಣ. ಇಂಪಾರ್ಟೆಂಟ್ ರಿಲೇಟೆಡ್ ಟು ಕೊರೋನಾ ವ್ಯಾಕ್ಸಿನ್ ಟ್ರಯಲ್, ಕೋವ್ಯಾಕ್ಸಿನ್ ಮತ್ತು ಝೈಕೋವ್-ಡಿ ಈ ಒಂದು ಎರಡು ವ್ಯಾಕ್ಸಿನ್ ಏಜೆಂಟ್ನ ಬಂದು ಹ್ಯೂಮನ್ ಟ್ರಯಲ್ಗೆ ಅನುಮತಿ ನೀಡಲಾಗಿದೆ. ಅದೇ ರೀತಿ ಆಗಸ್ಟ್ 15ರ ಒಳಗಾಗಿ ಕೊರೋನಾಗೆ ಮದ್ದನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ICMR ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಈ ಸಂಸ್ಥೆ ಹೇಳಿಕೆ ನೀಡಿತು. ಇದ್ರ ಬಗ್ಗೆ ನೋಡೋಣ. ಕೊರೋನಾ ಗಾಳಿಯ ಮೂಲಕ ಹರಡುವುದೇ ಎಂದ್ರ ಬಗ್ಗೆನೂ ಸ್ವಲ್ಪ ಒಂದು ಡಿಸ್ಕಷನ್ ನಡೀತಾ ಇದೆ. ಅದೇ ರೀತಿ ವಿಶ್ವದ 3ನೇ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಬಂದು ಜೈಪುರದಲ್ಲಿ ನಿರ್ಮಾಣ ಆಗ್ತಾ ಇದೆ. ಪ್ಲಾಸ್ಮಾ ಥೆರಪಿ ಅಂದರೆ ಏನು ಅಂತ ನೋಡ್ಕೊಳ್ಳೋಣ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಕ್ವೆಶನು. ಸೊ ಈ ರೀತಿಯಾಗಿ ಇನ್ನೂ ಹಲವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ನ ನಾವು ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲನೇ ಪ್ರಶ್ನೆ, ಭಾರತದ ಯಾವ ಸಂಸ್ಥೆ ಆಗಸ್ಟ್ 15 ಅಂದರೆ ಇಂಡಿಪೆಂಡೆನ್ಸ್ ಡೇ ಒಳಗಾಗಿ ಬಂದು ಕೊರೋನಾ ಸೋಂಕಿಗೆ ಮದ್ದನ್ನು ಕಂಡುಹಿಡಿಯುವುದಾಗಿ ಹೇಳಿಕೆಯನ್ನು ನೀಡಿದೆ? ಸೊ ಇದಕ್ಕೆ ಕರೆಕ್ಟ್ ಆದ ಉತ್ತರ ICMR, ಸೊ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಸೊ ಇದರ ಡೈರೆಕ್ಟರ್ ಜನರಲ್ ಯಾರಪ್ಪ ಅಂದರೆ ಬಲರಾಮ್ ಭಾರ್ಗವ್ ಅವರು. ಸೊ ಬಲರಾಮ್ ಭಾರ್ಗವ್ ಅವರು ಬಂದು ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಇದರಿಂದಾಗಿ ಹಲವಾರು ಒಂದು ವಿವಾದ ಉಂಟಾಗಿದೆ. ಸೊ ICMR ಅಂದರೆ ಏನಪ್ಪ ಅಂದರೆ ಕನ್ನಡದಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆಯು ಬಂದು ಎಲ್ಲ ರೀತಿಯ ಕ್ಲಿನಿಕಲ್ ಟೆಸ್ಟ್ಗಳನ್ನು ಈಗಾಗಲೇ ನಡೆಸಲಾಗುತ್ತಿದೆ. ದೇಶದ ಸ್ವಾತಂತ್ರ್ಯ ದಿನಾಚರಣೆಗೂ ಮೊದಲೇ ಅಂದರೆ ಆಗಸ್ಟ್ 15ರ ಒಳಗೆ ಲಸಿಕೆಯೊಂದನ್ನು ಬಿಡುಗಡೆ ಮಾಡುವುದಾಗಿ ಹೇಳಿತ್ತು. ಆದರೆ ಸೈನ್ಸ್ ಮಿನಿಸ್ಟ್ರಿ ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯವು 2021ಕ್ಕಿಂತ ಮೊದಲು ಯಾವುದೇ ಕೊರೋನಾ ವೈರಸ್ ಸೋಂಕಿಗೆ ಯಾವುದೇ ರೀತಿಯಾದ ಒಂದು ಲಸಿಕೆಯನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ ಎಂದು ಹೇಳಿದೆ, ಸ್ಪಷ್ಟವಾಗಿ ಹೇಳಿದೆ. ಸೊ ವಿ ನೀಡ್ ಅಟ್ಲೀಸ್ಟ್ 12 to 18 months ಆಫ್ ಪೀರಿಯಡ್ ಫಾರ್ ಹ್ಯೂಮನ್ ಟ್ರಯಲ್. ಸೊ ಮಾನವ ಪರೀಕ್ಷೆ ಮಾಡಲು ನಮಗೆ 12ರಿಂದ 18 ತಿಂಗಳ ಒಂದು ಅವಧಿ ಬೇಕಾಗಿದೆ. ಸೊ ಆದರೆ ಇದು 2021ರವರೆಗೆ ನಾವು ಯಾವುದೇ ಒಂದು ರೀತಿಯ ವ್ಯಾಕ್ಸಿನನ್ನು ಎಕ್ಸ್ಪೆಕ್ಟ್ ಮಾಡುವುದು ಸಾಧ್ಯವಿಲ್ಲ ಅಂತ ಹೇಳಿದೆ. ಸೊ ಈ ರೀತಿಯಾದ ಹೇಳಿಕೆಯಿಂದ ಸಾಕಷ್ಟು ಇವಾಗ ಗೊಂದಲ ಉಂಟಾಗಿದೆ. WHO ಬಂದು ಇವಾಗ WHOದಿಂದ ಇದರ ಒಂದು ಕ್ಲಾರಿಫಿಕೇಶನ್ ಸಹ ಕೊಟ್ಟಿದ್ದಾರೆ. ಏನಂದರೆ ಫೇಸ್ 1 ಫೇಸ್ 1, ಫೇಸ್ 2, ಫೇಸ್ 3 4 ಫೇಸಲ್ಲಿ ಮಾಡಬೇಕಾಗತ್ತೆ ಹ್ಯೂಮನ್ ಟ್ರಯಲ್ಸು. ಆ ರೀತಿಯಾಗಿ ಫೇಸ್ 1 ಫೇಸ್ 3 ಮಾಡಲಿಕ್ಕೇ ಹ್ಯೂಮನ್ ಟ್ರಯಲ್ ನಮಗೆ 8 months ಬೇಕಾಗುತ್ತೆ. ಯಾರು ಹೇಳಿರಂದರೆ WHO ಹೇಳಿದೆ, ವಿಶ್ವ ಆರೋಗ್ಯ ಸಂಸ್ಥೆ. ಸೊ ವಿಶ್ವ ಆರೋಗ್ಯ ಸಂಸ್ಥೆ ಈ ರೀತಿಯಾಗಿ ಹೇಳಿಕೆ ನೀಡಿದೆ. ಸೊ ನಮ್ಮ ಈ ರೀತಿಯಾಗಿ ಒಂದು ಹೇಳಿಕೆ ನೀಡುವುದು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚು ಅದು ಸರಿ ಇಲ್ಲ, ಹಾಗೇನೆ ಅದು ಸಾಧ್ಯವೂ ಇಲ್ಲ. ಈ ಒಂದು ಕಡಿಮೆ ಅವಧಿಯಲ್ಲಿ ಈ ರೀತಿಯಾಗಿ ನಾವು ವ್ಯಾಕ್ಸಿನ್ನ ತರಾತುರಿಯಿಂದ ಡೆವಲಪ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈಗ ನಮ್ಮ ಅರಿವಿಗೆ ಬಂದಿದೆ. ಅದೇ ರೀತಿ ಈ ಒಂದು ಜಗತ್ತಿನಾದ್ಯಂತ ಇವಾಗ 140 ಲಸಿಕೆಗಳ ಪೈಕಿ ಇವಾಗ 140 ಲಸಿಕೆಗಳ ಬಗ್ಗೆ ಒಂದು ಏನದು ಎಕ್ಸ್ಪೆರಿಮೆಂಟ್ಸ್ ನಡೀತಾ ಇದೆ. ಅದರಲ್ಲಿ 11 ಲಸಿಕೆಗಳನ್ನು ಮಾತ್ರ ಈ ಕೊರೋನಾ ವೈರಸ್ ಸೋಂಕಿತರ ಮೇಲೆ ಪರೀಕ್ಷಿಸಲು ಒಂದು ಅನುಮತಿ ನೀಡಿದೆ. ಹಾಗಂದರೆ ಮಾನವ ಪರೀಕ್ಷೆಗೆ ಒಂದು ಅನುಮತಿ ನೀಡಲಿದೆ. ಇದರ ಪೈಕಿ ಭಾರತದ ಕೋವ್ಯಾಕ್ಸಿನ್, ಸೊ ಇದು ಕಾವ್ಯಾಕ್ಸಿನ್ ಅಂತಿದೆ, ಇದು ಕೋವ್ಯಾಕ್ಸಿನ್, ಇದು CO ಇದು ಕೋವ್ಯಾಕ್ಸಿನ್ ಮತ್ತು ಝೈಕೋವ್-ಡಿ ಭಾರತದಲ್ಲಿ 2. ಸೊ ವಿಶ್ವದಲ್ಲಿ 11 ಮತ್ತು ಭಾರತದಲ್ಲಿ 2 ಈ ಒಂದು ಲಸಿಕೆಗಳನ್ನು ಹ್ಯೂಮನ್ ಟ್ರಯಲ್ ಮಾನವ ಪರೀಕ್ಷೆಗೆ ಅನುಮತಿ ನೀಡಲಿದೆ. ಅದೇ ರೀತಿ ಈ ಪೈಕಿ ಯಾವುದೇ ಒಂದು ಲಸಿಕೆ 2021ಕ್ಕಿಂತ ಮೊದಲು ಕೊರೋನಾ ವೈರಸ್ ಸೋಂಕಿತರ ಚಿಕಿತ್ಸೆಗೆ ಬಳಸುವುದಕ್ಕೆ ಸಾಧ್ಯವಿಲ್ಲ ಎಂದು ಸಹ ತಿಳಿದು ಬಂದಿದೆ. ಸೊ ಈ ಹೆಸರು ಇಂಪಾರ್ಟೆಂಟು, ಕೋವ್ಯಾಕ್ಸಿನ್ ಅನ್ನೋದು. ಅದೇ ರೀತಿ ಇದರ ಮ್ಯಾನುಫ್ಯಾಕ್ಚರರ್ಸ್ ಯಾರು ಅನ್ನೋದನ್ನು ನಾವು ನೋಡ್ಕೊಳ್ಳೋಣ. ಹೈದರಾಬಾದ್ನಲ್ಲಿ ಅಭಿವೃದ್ಧಿಪಡಿಸಿದ ಲಸಿಕೆಗೆ ಕೋವ್ಯಾಕ್ಸಿನ್ ಅಂತ ಹೆಸರಿಡಲಾಗಿದೆ. ಸೊ ಈ ಹೈದರಾಬಾದ್ನಲ್ಲಿ ಇದನ್ನು ಅಭಿವೃದ್ಧಿಪಡಿಸಿರುವ ಸಂಸ್ಥೆ ಹೆಸರು ಯಾವುದಪ್ಪ ಅಂದರೆ ಭಾರತ್ ಬಯೋಟೆಕ್ ಲಿಮಿಟೆಡ್. ಸೊ ಭಾರತ್ ಬಯೋಟೆಕ್ ಲಿಮಿಟೆಡ್ ಈ ಸಂಸ್ಥೆ ಮೊದಲ ಸ್ಥಳೀಯ ಲಸಿಕೆ, ಭಾರತದಲ್ಲಿ ಮೊದಲ ಸ್ಥಳೀಯ ಲಸಿಕೆ ಅಂದರೆ ಇಂಡಿಜಿನಿಯಸ್ಲಿ ಡೆವಲಪ್ಡ್ ಕಂಪ್ಲೀಟ್ಲಿ ಇನ್ ಇಂಡಿಯಾ. ಸೊ ಈ ಒಂದು ಲಸಿಕೆ ಭಾರತದಲ್ಲಿ ಸ್ಥಳೀಯವಾಗಿ ಅಭಿವೃದ್ಧಿಯಾದ ಪ್ರಥಮ ಲಸಿಕೆಯಾಗಿದೆ. ಅದೇ ರೀತಿ ಭಾರತ್ ಬಯೋಟೆಕ್ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಕೃಷ್ಣ. ಸೊ ಜುಲೈ 2020ರಲ್ಲಿ ಮೊದಲ ಹಂತದ ಕ್ಲಿನಿಕಲ್ ಟ್ರಯಲ್ ಆರಂಭವಾಗಲಿದೆ ಅಂತ ಹೇಳ್ತಿದ್ದಾರೆ. ಸೊ ಅದೇ ರೀತಿ ಈ
ಭಾರತ್ ಬಯೋಟೆಕ್ ಸಂಸ್ಥೆಗೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಪುಣೆ ICMR ಮತ್ತು NIV ಈ ಎರಡು ಸಂಸ್ಥೆಗಳು ಸಹ ಸಹಕಾರ ನೀಡಿವೆ. ಸೊ ಆ ಸಂಸ್ಥೆ ಒಂದೇ ಇದನ್ನು ಅಭಿವೃದ್ಧಿಪಡಿಸಿಲ್ಲ. ICMR, ಭಾರತ್ ಬಯೋಟೆಕ್ ಲಿಮಿಟೆಡ್, ಅದೇ ರೀತಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಪುಣೆ, ಈ ಮೂರು ಸಂಸ್ಥೆಯು ಸೇರಿ ಈ ಒಂದು ಇದು ಕೋವ್ಯಾಕ್ಸಿನ್ ಅನ್ನೋ ವೈರಸ್ ಇದು ಏನದು ವ್ಯಾಕ್ಸಿನ್ನ ಕಂಡುಹಿಡಿದಿದೆ. ಈ ಒಂದು ಲಸಿಕೆ ಸಂಶೋಧನಾ ಕಾರ್ಯದಲ್ಲಿ ಬಂದು ಭಾರತದ 6 ಕಂಪನಿಗಳು ಇವಾಗ ಆಕ್ಟಿವ್ ಆಗಿದೆ. ಹೈದರಾಬಾದ್ ಮೂಲದ ಲಸಿಕೆ ತಯಾರಕ ಕಂಪನಿ ಭಾರತ್ ಬಯೋಟೆಕ್ ತಯಾರಿಸುವ ಕೋವ್ಯಾಕ್ಸಿನ್ ಲಸಿಕೆಯನ್ನು ಕ್ಲಿನಿಕಲ್ ಟ್ರಯಲ್ಗೆ ಬಳಸಬಹುದು ಎಂದು ಡ್ರಗ್ ಕಂಟ್ರೋಲ್ ಜನರಲ್ ಆಫ್ ಇಂಡಿಯಾ, ಸೊ ಯಾರು ಅನುಮತಿ ಕೊಡ್ತಾರೆ ಅನ್ನೋದನ್ನು ಕೇಳ್ತಾರೆ, DGCA ಡ್ರಗ್ ಕಂಟ್ರೋಲ್ ಜನರಲ್ ಆಫ್ ಇಂಡಿಯಾ ಅನುಮತಿ ನೀಡಿದೆ. ಭಾರತ್ ಬಯೋಟೆಕ್ ಕಂಪನಿಗೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಹಾಗೂ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಸಹಕಾರ ನೀಡಿವೆ. ಭಾರತದಲ್ಲಿ COVID-19 ಲಸಿಕೆಯನ್ನು ಕಂಡುಹಿಡಿಯುವ ಕಾರ್ಯದಲ್ಲಿ 6 ಕಂಪನಿಗಳು ನಿರತವಾಗಿವೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು, ವಿಶ್ವದ ಎಷ್ಟು ವಿಜ್ಞಾನ ಸಂಸ್ಥೆಗಳಿಗೆ COVID-19 ಹ್ಯೂಮನ್ ಟ್ರಯಲ್ಗೆ ಅನುಮತಿ ನೀಡಲಾಗಿದೆ, ಅಂದರೆ ಮಾನವ ಪರೀಕ್ಷೆಗೆ ಅನುಮತಿ ನೀಡಲಾಗಿದೆ. ಸೊ ಈಗ ತಾನೇ ಹೇಳಿದೆ ನಾನು, ವಿಶ್ವದಲ್ಲಿ ಕೇವಲ 11 ಸಂಸ್ಥೆಗಳಿಗೆ ಈ ಒಂದು ಪರ್ಮಿಷನ್ ನೀಡಲಾಗಿದೆ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ಗೆ. ಅದರಲ್ಲಿ ಭಾರತದ 2 ಯಾವ್ದ್ಯಾವುದು, ಕೋವ್ಯಾಕ್ಸಿನ್ ಮತ್ತು ಝೈಕೋವ್-ಡಿ ಇದೆರಡಕ್ಕೆ ಬಂದು DGCA ಡೈರೆಕ್ಟರೇಟ್ ಜನರಲ್ ಆಫ್ ಕಂಟ್ರೋಲ್ ಆಫ್ ಡ್ರಗ್ ಕಂಟ್ರೋಲ್ ಆ್ಯಂಡ್ ಜನರಲ್ ಆಫ್ ಇಂಡಿಯಾ, ಡ್ರಗ್ ಕಂಟ್ರೋಲ್ ಜನರಲ್ ಆಫ್ ಇಂಡಿಯಾ DGCA ಈ ಒಂದು ಅನುಮತಿಯನ್ನು ನೀಡಿದೆ. ಈ ರೀತಿಯಾಗಿ ಜಗತ್ತಿನಾದ್ಯಂತ ಸುಮಾರು 140ಕ್ಕೂ ಹೆಚ್ಚು ಲಸಿಕೆಗಳ ಒಂದು ಪ್ರಯೋಗ ನಡೀತಾ ಇದೆ. ಆದರೆ ಈ ಪೈಕಿ ಅತ್ಯಂತ ಮುಂಚೂಣಿಯಲ್ಲಿರುವುದು ಯಾವುದು ಅಂತಲೂ ಕೇಳ್ಬೋದು ಅವರು. 3rd ಸ್ಟೇಜಲ್ಲಿದೆ. ಇವಾಗ ಇಂಡಿಯಾದಲ್ಲಿ ಕೊಟ್ಟಿರೋದು ಪರ್ಮಿಷನ್ನು ಝೈಕೋವ್ ಮತ್ತು ಕೋವ್ಯಾಕ್ಸಿನ್ ಡಿಗೆ ಬಂದು ಝೈಕೋವ್-ಡಿ ಮತ್ತು ಕೋವ್ಯಾಕ್ಸಿನ್ಗೆ ಬಂದು ಹ್ಯೂಮನ್ ಸ್ಟೇಜ್ ಟ್ರಯಲ್ 1 ಮತ್ತು 2ಗೆ ಮಾತ್ರ. ಆದರೆ ಸ್ವೀಡನ್ನ ಒಂದು ಕಂಪನಿಗೆ ಬಂದು 3ನೇ ಸ್ಟೇಜ್ ಹ್ಯೂಮನ್ ಟ್ರಯಲ್ಗೆ ಕೊಟ್ಟಿದ್ದಾರೆ. ಇದು ಬಂದು ಅತ್ಯಂತ ಮುಂಚೂಣಿಯಲ್ಲಿದೆ. ಇದು ಯಾವುದು ಅಂತ ಹೇಳ್ತೀನಿ ಇವಾಗ. AZD1222 ಎಂಬ ಲಸಿಕೆಯನ್ನು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಜೆನ್ನರ್ ಇನ್ಸ್ಟಿಟ್ಯೂಟ್ ಅಭಿವೃದ್ಧಿಪಡಿಸಿದೆ. ಅದೇ ರೀತಿ ಇಂಗ್ಲೆಂಡ್ನ ಕೇಂಬ್ರಿಡ್ಜ್ನಲ್ಲಿ ಪ್ರಧಾನ ಕಚೇರಿ ಹೊಂದಿರುವ ಆಸ್ಟ್ರಾಜೆನಿಕಾ ಬ್ರಿಟಿಷ್ ಸ್ವೀಡಿಷ್ ಬಹುರಾಷ್ಟ್ರೀಯ ಔಷಧೀಯ ಮತ್ತು ಜೈವಿಕ ಔಷಧಿಯ ಕಂಪನಿಗೆ ಪರವಾನಗಿಯನ್ನು ನೀಡಲಾಗಿದೆ. ಸೊ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಒಂದು ಜೆನ್ನರ್ ಇನ್ಸ್ಟಿಟ್ಯೂಟ್ ಇದನ್ನು ಅಭಿವೃದ್ಧಿಪಡಿಸಿದೆ. ಅದೇ ರೀತಿ ಯಾರಿಗೆ ಈ ಒಂದು ಲೈಸೆನ್ಸ್ ನೀಡಲಾಗಿದೆ ಅಂದರೆ ಆಸ್ಟ್ರಾಜೆನಿಕಾ ಬ್ರಿಟಿಷ್ ಸ್ವೀಡಿಷ್ ಬಹುರಾಷ್ಟ್ರೀಯ ಔಷಧೀಯ ಮತ್ತು ಜೈವಿಕ ಕಂಪನಿ. ಸೊ ಈ ಒಂದು ಕಂಪನಿಗೆ ಹ್ಯೂಮನ್ ಟ್ರಯಲ್ಗೆ ಪರ್ಮಿಷನ್ ನೀಡಲಾಗಿದೆ. ಓಕೆ, ತುಂಬ ಇಂಪಾರ್ಟೆಂಟು, ನೋಟ್ ಮಾಡಿ ಇಟ್ಕೊಳ್ಳಿ. ನಾವು ನೆಕ್ಸ್ಟ್ ಪ್ರಶ್ನೆ ನೋಡ್ಕೊಳ್ಳೋಣ. ಕೊರೋನಾ ಸೋಂಕು ಗಾಳಿಯ ಮೂಲಕ ಹರಡುತ್ತದೆ ಎಂದು ಎಷ್ಟು ದೇಶದ ವಿಜ್ಞಾನಿಗಳು ಬಂದು ಆರೋಗ್ಯ ಸಂಸ್ಥೆಗೆ ಪತ್ರ ಬರೆದಿದ್ದಾರೆ, ವಿಶ್ವ ಆರೋಗ್ಯ ಸಂಸ್ಥೆಗೆ ಪತ್ರ ಬರೆದಿದ್ದಾರೆ. ಸೊ ಇದಕ್ಕೆ ಕರೆಕ್ಟಾದ ಉತ್ತರ 32. ಸುಮಾರು 32 ದೇಶದ 231 ವಿಜ್ಞಾನಿಗಳು ಗಾಳಿಯಿಂದ ಕೊರೋನಾ ವೈರಸ್ ಹರಡುತ್ತದೆ ಇತ್ತೀಚೆಗೆ ಬಂದು ಇದನ್ನು ನ್ಯೂಯಾರ್ಕ್ ಟೈಮ್ಸ್ ನಲ್ಲಿ ಸಹ ಈ ಒಂದು ಪತ್ರವನ್ನು ಪ್ರಕಟಿಸಲಾಗಿತ್ತು. ವಿಶ್ವ ಆರೋಗ್ಯ ಸಂಸ್ಥೆಗೆ ಸಹ ಈ ವಿಜ್ಞಾನಿಗಳು ಒಂದು ಓಪನ್ ಲೆಟರ್ ಅಥವಾ ಬಹಿರಂಗ ಪತ್ರವನ್ನು ಬರೆದಿದ್ದಾರೆ. ಯಾವ ನ್ಯೂಸ್ ಪೇಪರ್ನಲ್ಲಿ ಪ್ರಕಟ ಆಗಿತ್ತು ಅನ್ನೋದು ಇಂಪಾರ್ಟೆಂಟು, ಹಾಗೆಯೇ ಯಾರು ಬರೆದಿದ್ದಾರೆ ಅನ್ನೋದು ಇಂಪಾರ್ಟೆಂಟು, ಯಾರಿಗೆ ಬರೆದಿದ್ರು ಅನ್ನೋದು ಇಂಪಾರ್ಟೆಂಟು. ಓಕೆ, ವಿಶ್ವ ಆರೋಗ್ಯ ಸಂಸ್ಥೆಗೆ ನ್ಯೂಯಾರ್ಕ್ ಟೈಮ್ಸಲ್ಲಿ ಪ್ರಕಟ ಆಗಿತ್ತು. ಸೊ ಇದ್ರ ಕುರಿತು ಏನಂತ ಹೇಳಿದ್ದಾರೆ ಈ ವಿಜ್ಞಾನಿಗಳು ಅಂತ ನೋಡ್ಕೊಳ್ಳೋಣ. ಇಷ್ಟು ಜನ ಸೈಂಟಿಸ್ಟ್ ಹೇಳ್ತಿರುವಾಗ ಅದರಲ್ಲಿ ಏನಾದರೂ ಒಂದು ಅದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು. ಓಕೆ, ಸೊ ಅದು ನನ್ನ ಪಾಯಿಂಟ್ ಆಫ್ ವ್ಯೂ. ನೀವು ಏನು ಹೇಳ್ತೀರಾ ಹೇಳಿ ಕಮೆಂಟಲ್ಲಿ. ವೈರಸ್ ಗಾಳಿಯಲ್ಲಿ ಸಂಚರಿಸೋದ್ರಿಂದ ಸೈಂಟಿಸ್ಟ್ಗಳು ಏನು ಹೇಳ್ತಾ ಇದ್ದಾರೆ, 239 ಜನ ಸೈಂಟಿಸ್ಟು 32 ದೇಶದಿಂದ ಏನು ಹೇಳ್ತಿದ್ದಾರೆ ಲೆಟರಲ್ಲಿ ಅನ್ನೋದು ನಾನು ಇವಾಗ ಹೇಳ್ತೀನಿ.
ವೈರಸ್ ಗಾಳಿಯಲ್ಲಿ ಸಂಚರಿಸುವುದರಿಂದ ಸಾರ್ವಜನಿಕ ಸ್ಥಳಗಳಲ್ಲಷ್ಟೇ ಅಲ್ಲ, ಮನೆ, ಕಚೇರಿ ಸೇರಿದಂತೆ ಒಳಾಂಗಣದಲ್ಲೂ ಮಾಸ್ಕ್ ಧರಿಸುವುದು ಕ್ಷೇಮ. ಸಾಮಾಜಿಕ ಅಂತರ ಕಾಯ್ದುಕೊಂಡರಷ್ಟೇ ಸಾಲದು, ಮಾಸ್ಕ್ ಧರಿಸುವುದು ಕೂಡ ಸೋಂಕು ತಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಶಾಲಾ, ಕಾಲೇಜು, ನರ್ಸಿಂಗ್ ಹೋಮ್, ವಾಣಿಜ್ಯ ಮಳಿಗೆಗಳು ಮತ್ತು ಮನೆಗಳಲ್ಲಿ ಸಾಕಷ್ಟು ಪರಿಶುದ್ಧ ಗಾಳಿ ಇರುವಂತೆ ನೋಡಿಕೊಳ್ಳಬೇಕು. N95ನಂಥ ಗುಣಮಟ್ಟದ ಮಾಸ್ಕ್ಗಳು ವೈರಸ್ ಹರಡದಂತೆ ತಡೆಯುವ ಸಾಮರ್ಥ್ಯ ಹೊಂದಿದೆ. ಕಳಪೆ ಗುಣಮಟ್ಟದ ಮಾಸ್ಕ್ಗಳು ವೈರಸ್ ಹರಡದಂತೆ ತಡೆಯಲಾರವು. ಅತಿ ನೇರಳೆ ಕಿರಣಗಳಿಗೆ ಅಂದರೆ ಅಲ್ಟ್ರಾ ವೈಲೆಟ್ ಲೈಟ್ ರೇಸ್ಗೆ ಬಂದು ಗಾಳಿಯಲ್ಲಿ ತೇಲಾಡುತ್ತಿರುವ ವೈರಸ್ಗಳನ್ನು ನಾಶಪಡಿಸುವ ಸಾಮರ್ಥ್ಯ ಇದೆ. ಸಾರ್ವಜನಿಕ ಸ್ಥಳಗಳು, ಜನದಟ್ಟಣೆಯ ಪ್ರದೇಶಗಳಲ್ಲಿ ಕೊರೋನಾ ಸೋಂಕು ಗಾಳಿಯ ಮೂಲಕ ಹರಡುವ ಸಾಧ್ಯತೆ ಹೆಚ್ಚು. ಈ ಲಾಸ್ಟ್ ಪಾಯಿಂಟ್ ನಾನು ಸಹ ಒಪ್ಕೋತೀನಿ. ಯಾಕಂದರೆ ಯಾರೋ ಒಬ್ರು ಕೆಮ್ತಾರೆ, ಯಾರೋ ಒಬ್ರು ಜೋರಾಗಿ ಮಾತಾಡ್ತಾರೆ, ಯಾರೋ ಒಬ್ರು ಸೀನ್ತಾರೆ. ಸೊ ಈ ರೀತಿಯಾಗಿರುವಾಗ ಆ ಪ್ರದೇಶದಲ್ಲಿ ಬಂದು ಮಾಸ್ಕ್ ಹಾಕೊಳ್ಳದೆ ಇರೋರಿಗೆ ಈ ಪ್ರಾಬ್ಲಮ್ ಹೆಚ್ಚಾಗಿ ಇದೆ. ಓಕೆ, ಸೊ ಇದನ್ನು ನೋಡ್ಕೊಳ್ಳಿ. ಓಕೆ, 32 ದೇಶದ 231 ಸೈಂಟಿಸ್ಟ್ಗಳು WHO ಒಂದು ಪತ್ರ ಬರೆದಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಸಾಮಾಜಿಕ ಮಾಧ್ಯಮ ಅಥವಾ ಸಾಮಾಜಿಕ ಸೂಪರ್ ಆ್ಯಪ್ಗೆ ಯಾರು ಚಾಲನೆ ನೀಡಿದ್ದಾರೆ? ಇದಕ್ಕೆ ಕರೆಕ್ಟಾದ ಉತ್ತರ ನಮ್ಮ ವೈಸ್ ಪ್ರೆಸಿಡೆಂಟ್ ಉಪರಾಷ್ಟ್ರಪತಿಯಾದ ವೆಂಕಯ್ಯ ನಾಯ್ಡು ಅವರು ಭಾರತದ ಮೊದಲ ಸಾಮಾಜಿಕ ಮಾಧ್ಯಮ ಅಥವಾ ಸಾಮಾಜಿಕ ಸೂಪರ್ ಆ್ಯಪ್ ಎಲಿಮೆಂಟ್ಸ್ಗೆ ಚಾಲನೆ ನೀಡಿದ್ದಾರೆ. ಇದನ್ನು ಅಭಿವೃದ್ಧಿಪಡಿಸಿದವರು ರವಿಶಂಕರ್ ಗುರೂಜಿ, ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ರವಿಶಂಕರ್ ಗುರೂಜಿಯವರು. ಸೊ ಈ ಒಂದು ಸಂಸ್ಥೆಯ ಸೈಂಟಿಸ್ಟ್ಗಳು ಅಂದರೆ ವಾಲಂಟಿಯರ್ ಸೈಂಟಿಸ್ಟ್ಗಳು ಅಂದರೆ ವಾಲಂಟಿಯರ್ IT ಪ್ರೊಫೆಷನಲ್ಸ್ ಎಲ್ಲರೂ ಸೇರಿ ಈ ಒಂದು ಎಲಿಮೆಂಟ್ಸ್ ಅನ್ನೋ ಒಂದು ಆ್ಯಪ್ನ ಭಾರತದ ಒಂದು ಸ್ಥಳೀಯವಾಗಿ ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ಸೋಷಿಯಲ್ ನೆಟ್ವರ್ಕಿಂಗ್ ಆ್ಯಪ್ ಅಂತ ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈ ಒಂದು ಆ್ಯಪ್ನ ಮೂಲಕ ನೀವು ವಾಟ್ಸಪ್ಪು, ಫೇಸ್ಬುಕ್ನಲ್ಲಿರುವ ಎಲ್ಲ ಒಂದು ಫೀಚರ್ಸು ಇದರಲ್ಲಿರುತ್ತೆ. ಇದರಲ್ಲಿ ನೀವು ಯೂಟ್ಯೂಬ್ನ ಲಿಂಕ್ ಮಾಡ್ಬೋದು. ಅದೇ ರೀತಿ ಪೇಮೆಂಟ್ ಆಪ್ಷನ್ಸು ಇದೆ. ಅದೇ ರೀತಿ ಗ್ರೂಪ್ ಕಾಲಿಂಗ್, ಇಂಡಿವಿಜುವಲ್ ಕಾಲಿಂಗ್, ವಿಡಿಯೋ ಕಾಲಿಂಗ್ ಎಲ್ಲ ಆಪ್ಷನ್ಸು ಇದೆ. ಸೊ ಅದೇ ರೀತಿಯಾಗಿ ಇದನ್ನು ಬಂದು ಇದರಲ್ಲಿ ಯಾವುದೇ ಒಂದು ಡಾಟಾನು ನೀವು ಹೊರ ದೇಶದಲ್ಲಿ ಹೋಗಿ ಸೇವ್ ಆಗೋದಿಲ್ಲ. ಓಕೆ, ಡಾಟಾ ಪ್ರೈವಸಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಈ ರೀತಿಯಾಗಿ ಇಂಡಿಯಾದಲ್ಲಿ ಡೆವಲಪ್ ಆಗಿರೋದ್ರಿಂದ ಡಾಟಾ ಬಂದು ಇಂಡಿಯಾದಲ್ಲೇ ಸೇವ್ ಆಗುತ್ತೆ. ಸೊ ನಾವೇನೇ ವಾಟ್ಸಪ್, ಫೇಸ್ಬುಕ್ ಎಲ್ಲ ಯೂಸ್ ಮಾಡ್ತಿರೋದು ಈ ಡಾಟಾ ಸರ್ವರ್ಸ್ ಎಲ್ಲ ಬೇರೆ ಕಂಟ್ರೀಸಲ್ಲಿದೆ. ಸೊ ನಮ್ಮ ಪ್ರೈವೇಟ್ ಡಾಟಾ ಎಲ್ಲ ಹೋಗಿ ಅಲ್ಲಿ ಸೇವ್ ಆಗ್ತಾ ಇದೆ. ಸೊ ದಟ್ ಈಸ್ ಅಗೇನ್ಸ್ಟ್ ದ ಡಾಟಾ ಪ್ರೈವಸಿ. ಸೊ ಇವಾಗ ಎಲಿಮೆಂಟ್ಸ್ ಅನ್ನೋ ಒಂದು ಆ್ಯಪ್ನ ಅಭಿವೃದ್ಧಿಪಡಿಸಿದ್ದಾರೆ. ಸೊ ಈ ಆ್ಯಪ್ ಬಂದು ಇದರ ಒಂದು ಡಾಟಾ ಬಂದು ಇಂಡಿಯಾದಲ್ಲೇ ಸರ್ವರ್ಸಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ವಿಶ್ವದ 3ನೇ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಎಲ್ಲಿ ನಿರ್ಮಾಣವಾಗಲಿದೆ ಅಥವಾ ಯಾವ ನಗರದಲ್ಲಿ ನಿರ್ಮಾಣವಾಗಲಿದೆ? ರಾಜಸ್ಥಾನ ರಾಜಧಾನಿ ಜೈಪುರ್ನಲ್ಲಿ ವಿಶ್ವದ 3ನೇ ಅತಿ ದೊಡ್ಡ ಕ್ರೀಡಾಂಗಣ ಇದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅದೇ ರೀತಿ ಇದರ ಒಂದು ಕೆಪಾಸಿಟಿ ಎಷ್ಟಿರುತ್ತೆ ಅಂದರೆ ಸೀಟಿಂಗ್ ಕೆಪಾಸಿಟಿ 75,000 ಜನ ಈ ಒಂದು ಸ್ಟೇಡಿಯಂನಲ್ಲಿ ಕೂತು ವೀಕ್ಷಿಸಬಹುದು. ಅದೇ ರೀತಿ RCA ಸ್ಟೇಡಿಯಂ ಅಂತ ಹೆಸರಿಡುತ್ತೆ. ಏನಿದು ರಾಜಸ್ಥಾನ್ ಕ್ರಿಕೆಟ್ ಅಸೋಸಿಯೇಷನ್ನು ಈ ಒಂದು ಸ್ಟೇಡಿಯಂನ ನಿರ್ಮಿಸಲಿದೆ. ವಿಶ್ವದ ಅತಿ ದೊಡ್ಡ ಸ್ಟೇಡಿಯಂ ಯಾವುದಪ್ಪ ಅಂದರೆ ಗುಜರಾತ್ನ ಮೊಟೇರಾ ಕ್ರಿಕೆಟ್ ಕ್ರೀಡಾಂಗಣ. ಅದೇ ರೀತಿ ಎರಡನೇದು ಬಂದು ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಕ್ರಿಕೆಟ್ ಕ್ರೀಡಾಂಗಣ. ಇದು ಬಂದು 3ನೇದಾಗುತ್ತೆ. ಅದೇ ರೀತಿ ರಾಜಸ್ಥಾನ್ ಬಗ್ಗೆ ನಾವು ನೋಡ್ಕೊಳ್ಳೋದಿದ್ರೆ CM ಅಶೋಕ್ ಗೆಹ್ಲೋಟ್ ಅವರು ಕ್ಯಾಪಿಟಲ್ ಜೈಪುರ್, ಅಲ್ಲಿನ ರಾಜ್ಯಪಾಲರು ಕಾಲ್ರಾಜ್ ಮಿಶ್ರಾ ಅವರು. ನ್ಯಾಷನಲ್ ಪಾರ್ಕ್ಸ್ ಯಾವುದಪ್ಪ ಅಂದರೆ ಡೆಸರ್ಟ್ ನ್ಯಾಷನಲ್ ಪಾರ್ಕ್, ರಣಥಂಬೂರ್ ನ್ಯಾಷನಲ್ ಪಾರ್ಕ್, ಸರಿಸ್ಕಾ ನ್ಯಾಷನಲ್ ಪಾರ್ಕು. ಈ ಚಿತ್ರದಲ್ಲಿರುವ ಒಂದು ಈ ಬಿಲ್ಡಿಂಗ್ ಒಂದು ಹವಾ ಮಹಲ್ ಅಂತೀವಿ. ಇದನ್ನು ರಾಜಸ್ಥಾನದಲ್ಲಿದೆ. ಯಾವ ದೇಶದ ಪ್ರಖ್ಯಾತ ಬ್ಯಾಡ್ಮಿಂಟನ್ ಆಟಗಾರ ಲಿನ್ ಡ್ಯಾನ್ ಅವರು ಇತ್ತೀಚೆಗೆ ಬಂದು ನಿವೃತ್ತಿಯನ್ನು ಘೋಷಿಸಿದ್ದಾರೆ? ಸೊ ಲಿನ್ ಡ್ಯಾನ್ ಅವರು ಬಂದು ಚೀನಾ ದೇಶದ ಪ್ರತಿಷ್ಠಿತ ಬ್ಯಾಡ್ಮಿಂಟನ್ ಆಟಗಾರ. ಸೊ ಚೀನಾಕ್ಕೆ ಸೇರಿದವರು ಬ್ಯಾಡ್ಮಿಂಟನ್ ಆಟಗಾರ. ಇವರು ಬಂದು 2 ಟೈಮ್ ಒಲಿಂಪಿಕ್ ಗೋಲ್ಡ್ ವಿನ್ನರ್. ಇವರು ಒಂದು 20 ವರ್ಷದ ಒಂದು ಇವ್ರದ್ದು ಆ್ಯಕ್ಟಿವ್ ಪೀರಿಯಡ್ ಇತ್ತು. ಇವಾಗ ಇವರು ರಿಟೈರ್ಮೆಂಟ್ ಅಥವಾ ನಿವೃತ್ತಿಯನ್ನು ಘೋಷಿಸಿದ್ದಾರೆ. 5 ಬಾರಿ ವಿಶ್ವ ಚಾಂಪಿಯನ್ ಆಗಿದ್ದಾರೆ. ಇವರು 2 ಬಾರಿ ಒಲಿಂಪಿಕ್ ಚಿನ್ನ ಗೆದ್ದಿದ್ದಾರೆ, 2008 ಹಾಗೂ 2012ರಲ್ಲಿ. ಸೊ ಈಗ ಇವರು ನಿವೃತ್ತಿಯನ್ನು ಘೋಷಿಸಿದ್ದಾರೆ. ನೆಕ್ಸ್ಟು, ಕಚೇರಿಗಳಲ್ಲಿ ಮರಾಠಿ ಭಾಷೆ ಉಪಯೋಗಿಸದ ಸರ್ಕಾರಿ ಅಧಿಕಾರಿ ಅಥವಾ ನೌಕರರ ಸಂಬಳ ಹೆಚ್ಚಳವನ್ನು ತಡೆಯುವುದಾಗಿ ಯಾವ ರಾಜ್ಯ ಸರ್ಕಾರ ಆದೇಶಿಸಿದೆ? ಇದಕ್ಕೆ ಕರೆಕ್ಟಾದ ಉತ್ತರ ಮಹಾರಾಷ್ಟ್ರ. ಸೊ ಮಹಾರಾಷ್ಟ್ರ ಸರ್ಕಾರ
ಹೀಗೆ ಬಂದು ಮರಾಠಿಯನ್ನು ಪ್ರಮೋಟ್ ಮಾಡಲಿಕ್ಕೆ ಈ ರೀತಿಯಾದ ಒಂದು ಸ್ಟೆಪ್ಪನ್ನು ತಗೊಳ್ತಾ ಇದೆ. ಮರಾಠಿ ಲ್ಯಾಂಗ್ವೇಜ್ನ ಬಂದು ಎಲ್ಲ ಗೌರ್ಮೆಂಟ್ ಆಫೀಷಿಯಲ್ಸು ವರ್ಕರ್ಸು ಅದನ್ನು ಯೂಸ್ ಮಾಡಬೇಕು ಅಂತ ಕಂಪಲ್ಸರಿ ರೂಲ್ ಹಾಕಿದೆ. ಇಲ್ಲಾಂದರೆ ಅವ್ರ ಇಂಕ್ರಿಮೆಂಟ್ನ ಸ್ಟಾಪ್ ಮಾಡುವುದಾಗಿ ಸಹ ಹೇಳಿದೆ. ಇತ್ತೀಚೆಗೆ ಬಂದು ಮಹಾರಾಷ್ಟ್ರದಲ್ಲಿ ಪ್ರಾಜೆಕ್ಟ್ ಪ್ಲಾಟಿನಾನ ಲಾಂಚ್ ಮಾಡಿದರು. ವಿಶ್ವದ ಅತಿ ದೊಡ್ಡ ಪ್ಲಾಸ್ಮಾ ಟ್ರಯಲ್ ಥೆರಪಿ ಇದು, ಪ್ಲಾಸ್ಮಾ ಟ್ರಯಲ್ ಪ್ರೋಗ್ರಾಮ್ ಇದು ಮಹಾರಾಷ್ಟ್ರದಲ್ಲಿ ಸ್ಟಾರ್ಟ್ ಆಗಿತ್ತು. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ, ಅಲ್ಲಿನ ಕ್ಯಾಪಿಟಲ್ ಮುಂಬೈ, ಗವರ್ನರ್ ಬಂದು ಭಗತ್ ಸಿಂಗ್ ಕೋಶ್ಯಾರಿ. ಮಹಾರಾಷ್ಟ್ರದಲ್ಲಿ 5 ರಾಷ್ಟ್ರೀಯ ಉದ್ಯಾನಗಳಿವೆ. ಅದೇ ರೀತಿ ತಡೋಬಾ, ಗುಗಾಮಲ್, ಪೆಂಚ್, ನವೇಗೋವನ್ ಮತ್ತು ಸಂಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಇದೆ. ತಡೋಬಾ, ಗುಗಾಮಲ್ ಮತ್ತು ಪೆಂಚ್ ಬಂದು ಟೈಗರ್ ರಿಸರ್ವ್ಸ್ ಅಂದರೆ ಹುಲಿ ರಕ್ಷಿತ ಅಭಯಾರಣ್ಯಗಳು. ಓಕೆ, ನೆಕ್ಸ್ಟು ಪ್ಲಾಸ್ಮಾ ಥೆರಪಿ ಎಂದರೇನು ಅಂತ ಇಂಪಾರ್ಟೆಂಟಾಗಿ ನೋಡ್ಕೊಳ್ಳೋಣ. ಯಾವುದೇ ರೋಗದ ವಿರುದ್ಧ ಹೋರಾಡಲು ಮಾನವನ ದೇಹವು ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸಿಕೊಳ್ಳುತ್ತದೆ. ರೋಗವನ್ನು ಉಂಟು ಮಾಡುವ ವೈರಾಣುಗಳ ವಿರುದ್ಧ ಹೋರಾಡಲು ದೇಹವು ಪ್ರತಿರೋಧಕ ಗುಣಗಳನ್ನು ಬೆಳೆಸಿಕೊಂಡಿರುತ್ತದೆ. ಇದಕ್ಕೆ ಬಂದು ಆಂಟಿಬಾಡೀಸ್ ಇರುತ್ತೆ. ಅದೇ ರೀತಿ ಇದನ್ನು ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸಿಕೊಂಡಿರುತ್ತೆ. ಕೋವಿಡ್-19 ರೋಗದಿಂದ ಗುಣಮುಖರಾದವರ ದೇಹದಲ್ಲೂ ಇಂತಹ ಪ್ರತಿರೋಧ ಕಣಗಳು ಅಂದರೆ ಆಂಟಿಬಾಡೀಸ್ ಇರ್ತವೆ. ಇವು ರಕ್ತದ ದುಗ್ಧರಸ ಅಥವಾ ಪ್ಲಾಸ್ಮಾ ಅಂತ ನಾವೇನು ಹೇಳ್ತೀವಿ, ರಕ್ತದಲ್ಲಿರುವ ಪಾರದರ್ಶಕ ದ್ರವದಲ್ಲಿ ಇರುತ್ತವೆ. ರೋಗದಿಂದ ಗುಣಮುಖರಾದವರ ದುಗ್ಧರಸದಲ್ಲಿರುವ ಪ್ರತಿರೋಧ ಕಣಗಳನ್ನು ತೆಗೆದುಕೊಂಡು ರೋಗದಿಂದ ಬಳಲುತ್ತಿರುವ ವ್ಯಕ್ತಿಯ ರಕ್ತಕ್ಕೆ ಸೇರಿಸಲಾಗುತ್ತದೆ. ಹೀಗೆ ಒಬ್ಬ ಸೋಂಕಿನಿಂದ ಗುಣಮುಖನಾದ ವ್ಯಕ್ತಿಯಿಂದ 2 ಡೋಸ್ನಷ್ಟು ಪ್ರತಿರೋಧ ಕಣಗಳನ್ನು ತೆಗೆಯಬಹುದಾಗಿದೆ. ಒಬ್ಬ ರೋಗಿಗೆ 1 ಡೋಸ್ ನೀಡಬೇಕಾಗುತ್ತದೆ. ಹೀಗಾಗಿ ಒಬ್ಬ ಗುಣಮುಖನಾದ ಸೋಂಕಿತನಿಂದ 2 ರೋಗಿಗಳಿಗೆ ಪ್ರತಿರೋಧ ಕಣಗಳು ನೀಡಿ ಅವರಿಬ್ಬರನ್ನು ಗುಣಪಡಿಸಬಹುದಾಗಿದೆ. ಸೊ ದಿಸ್ ಇಸ್ ದ ಡೀಟೇಲ್ಡ್ ಸ್ಟೆಪ್ಸ್ ಆಗಿ ಹೇಳಿದ್ದೀನಿ ನಾನು. ಖಂಡಿತ ಏನಾದರೂ ಕ್ವಶನ್ ಕೇಳ್ತಾರೆ. ಮೇನ್ಸ್ನಲ್ಲೂ ಕೇಳ್ಬೋದು, ನಿಮಗೆ PSIಯಲ್ಲೂ ಕೇಳ್ಬೋದು, ಯಾವುದೇ ಎಕ್ಸಾಮಲ್ಲೂ ಕೇಳ್ಬೋದು. ಪ್ಲಾಸ್ಮಾ ಅಂದ್ರೇನು ಅಂತಲೂ ಕೇಳ್ಬೋದು. ಓಕೆ, ಸೊ ಇದನ್ನು ಜ್ಞಾಪಕ ಇಟ್ಕೊಳ್ಳಿ, ಬರೆದಿಟ್ಕೊಳ್ಳಿ, ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ, ಏನಾದ್ರು ಮಾಡಿ, ಬಟ್ ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಪೂರ್ವ RBI ಗವರ್ನರ್ ಊರ್ಜಿತ್ ಪಟೇಲ್ ಅವರು ಬರೆದಿರುವ ಪುಸ್ತಕ ಯಾವುದು? ಓವರ್ ಡ್ರಾಫ್ಟ್ ಸೇವಿಂಗ್ ದ ಇಂಡಿಯನ್ ಸೇವರ್ ಅನ್ನೋ ಒಂದು ಪುಸ್ತಕ. ಓಕೆ, ಊರ್ಜಿತ್ ಪಟೇಲ್ ಬಂದು 24ನೇ RBI ಗವರ್ನರ್ ಆಗಿದ್ದರು 2016ರಿಂದ 2018ರವರೆಗೆ. ಡಿಮಾನಿಟೈಸೇಷನ್ ಮತ್ತು GST ಎರಡೂ ಒಂದು ಇಂಪಾರ್ಟೆಂಟ್ ಆದ ಎಕನಾಮಿಕ್ ರಿಫಾರ್ಮ್ಸ್ ಭಾರತದಲ್ಲಾದಾಗ ಇವರು ಬಂದು ಗವರ್ನರ್ ಆಗಿದ್ದರು. ಪ್ರಥಮ PC ಮಹಲನೋಬಿಸ್ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? ಇದಕ್ಕೆ ಕರೆಕ್ಟಾದ ಉತ್ತರ C ರಂಗರಾಜನ್. ಫಾರ್ಮರ್ RBI ಗವರ್ನರ್ C ರಂಗರಾಜನ್ ಅವರಿಗೆ ಪ್ರಥಮ PC ಮಹಲನೋಬಿಸ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಓಕೆ, ಲೈಫ್ ಟೈಮ್ ಮಹಲನೋಬಿಸ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಇನ್ ದ ರೆಕಗ್ನಿಷನ್ ಆಫ್ ಹಿಸ್ ಕಾಂಟ್ರಿಬ್ಯೂಷನ್ ಟು ಅಫಿಷಿಯಲ್ ಸ್ಟ್ಯಾಟಿಸ್ಟಿಕ್ಸ್. ಇವರು ಬಂದು 19ನೇ ಗವರ್ನರ್ ಆಗಿದ್ದರು RBIದು. ಏನಕ್ಕೋಸ್ಕರ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ ಅಂದರೆ ಫಾರ್ ಹಿಸ್ ಕಾಂಟ್ರಿಬ್ಯೂಷನ್ ಇನ್ ಪ್ರೊವೈಡಿಂಗ್ ಸೊಲ್ಯೂಷನ್ಸ್ ಇನ್ ದ ಇಶ್ಯೂಸ್ ರಿಲೇಟೆಡ್ ಟು ಎಸ್ಟಿಮೇಷನ್ ಆಫ್ ನ್ಯಾಷನಲ್ ಇನ್ಕಮ್ ಅಂದರೆ ರಾಷ್ಟ್ರೀಯ ಆದಾಯದ ಒಂದು ಅಳತೆ ಮಾಡುವುದಕ್ಕೋಸ್ಕರ ಇವರು ನೀಡಿರುವ ಒಂದು ಕಾಣಿಕೆಗಾಗಿ. ಓಕೆ, ಫಾರ್ ದ ಕಾಂಟ್ರಿಬ್ಯೂಷನ್ ಇನ್ ದ ಎಸ್ಟಿಮೇಷನ್ ಆಫ್ ನ್ಯಾಷನಲ್ ಇನ್ಕಮ್ ಹಿ ಹ್ಯಾಸ್ ಬಿನ್ ಅವಾರ್ಡೆಡ್ ದ ಫಸ್ಟ್ PC ಮಹಲನೋಬಿಸ್ ಅವಾರ್ಡ್ ಆನ್ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಡೇ. ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನದಂದು ಈ ಒಂದು ಅವಾರ್ಡ್ನ ನೀಡಲಾಗಿದೆ. ಯಾವತ್ತಿತ್ತು ಅಂದರೆ ಜೂನ್ 29ರಂದು ಇತ್ತು. ಜೂನ್ 29ರಂದು ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನ ಇತ್ತು. ನೆಕ್ಸ್ಟು, ಯಾವ ಕೇಂದ್ರಾಡಳಿತ ಪ್ರದೇಶ ಅಥವಾ ರಾಜ್ಯ ಸರ್ಕಾರವು 1ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಲೀಡ್ ಆನ್ಲೈನ್ ಪೋರ್ಟಲನ್ನು ಬಿಡುಗಡೆ ಮಾಡಿದೆ? ಇದಕ್ಕೆ ಕರೆಕ್ಟಾದ ಉತ್ತರ ದೆಹಲಿ. ಸೊ ದೆಹಲಿ UT ಯೂನಿಯನ್ ಟೆರಿಟರಿ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಬಂದು ಈ ಒಂದು ಲೀಡ್ ಆನ್ಲೈನ್ ಪೋರ್ಟಲನ್ನು ಬಿಡುಗಡೆ ಮಾಡಿದೆ. ಲೀಡ್ ಅಂದರೆ ಏನು ಅಂತ ನೋಡ್ಕೊಳ್ಳೋಣ. ಲರ್ನಿಂಗ್ ಥ್ರೂ ರಿಸೋರ್ಸಸ್ ಮೇಡ್ ಅಕ್ಸೆಸಬಲ್ ಫಾರ್ ಡೆಲ್ಲಿ. ಲರ್ನಿಂಗ್ ಥ್ರೂ ರಿಸೋರ್ಸಸ್ ಮೇಡ್ ಅಕ್ಸೆಸಬಲ್ ಫಾರ್ ಡೆಲ್ಲಿ ಲೀಡ್ ಅಂತ 1ರಿಂದ 12ನೇ ತರಗತಿಯ ಮಕ್ಕಳಿಗೆ CBSE ಅಂದರೆ CBSE ಪ್ಲ್ಯಾಟ್ಫಾರ್ಮ್ ಪ್ರಕಾರ ಅಂದರೆ ಇದ್ರ ಪ್ರಕಾರ ಸಿಲೆಬಸ್ ಪ್ರಕಾರ ಆನ್ಲೈನ್ ಶಿಕ್ಷಣ ಸಾಮಗ್ರಿಗಳು ಸ್ಟಡಿ ಮೆಟೀರಿಯಲ್ಸ್ 10,000ಕ್ಕೂ ಹೆಚ್ಚಾದ ಒಂದು ಸ್ಟಡಿ ಮೆಟೀರಿಯಲ್ಸು, ಟೆಕ್ಸ್ಟ್ ಬುಕ್ಸು, ನೋಟ್ಸು, ವಿಡಿಯೋಸು ಎಲ್ಲನೂ ಸಹ ಅಲ್ಲಿರುತ್ತೆ. ದೀಕ್ಷಾ ಪೋರ್ಟಲ್ನ ಇದರಲ್ಲಿ ಇದು ಬಂದು ದೀಕ್ಷಾ ಡೆಲ್ಲಿ ಡಿಜಿಟಲ್ ಪೋರ್ಟಲ್ ಅಂತ ಈ ಪೋರ್ಟಲ್ ಮೂಲಕ ಇದನ್ನು ಲಾಂಚ್ ಮಾಡ್ತಾರೆ. ಸೊ ಈ ಒಂದು ಪೋರ್ಟಲ್ ಬಂದು ದೆಹಲಿ ರಾಜ್ಯ ಸರ್ಕಾರ ಈ ಆನ್ಲೈನ್ ಶಿಕ್ಷಣನ ಒಂದು ಸುಲಭಗೊಳಿಸುವುದಕ್ಕಾಗಿ ಈ ಲಾಕ್ಡೌನ್ ಸಂದರ್ಭದಲ್ಲಿ ಲಾಂಚ್ ಮಾಡಿದೆ.
ನೆಕ್ಸ್ಟ್, ಯಾವ ದೇಶವು ಇತ್ತೀಚೆಗೆ ಒಪೆಕ್ 16 ಎಂಬ ಈ ಕಣ್ಗಾವಲು ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ? ಅಂದರೆ ಇದನ್ನು ಬಂದು ಸರ್ವಿಲೆನ್ಸ್ ಸ್ಯಾಟಲೈಟ್ ಅಂತೀವಿ ಇಂಗ್ಲೀಷಲ್ಲಿ. ಒಪೆಕ್ 16 ಅನ್ನೋ ಈ ಒಂದು ಸ್ಯಾಟಲೈಟ್ನ ಲಾಂಚ್ ಮಾಡಿರೋದು ಇಸ್ರೇಲ್ ತನ್ನ ಹೊಸ ಸರ್ವಿಲೆನ್ಸ್ ಸ್ಯಾಟಲೈಟ್ ಅಥವಾ ಕಣ್ಗಾವಲು ಉಪಗ್ರಹ ಒಪೆಕ್ ಅನ್ನು ಉಡಾವಣೆ ಮಾಡಿದೆ. ಸುಧಾರಿತ ಎಲೆಕ್ಟ್ರೋ ಆಪ್ಟಿಕಲ್ ಕಣ್ಗಾವಲು ಉಪಗ್ರಹವು ಈ ಒಂದು ಕಕ್ಷೆಯನ್ನು ಸೇರಿದ ನಂತರವೇ ಈ ರೀತಿಯಾಗಿ ಇಮೇಜಸ್ನ ಅಂದರೆ ಸರ್ವೇಲೆನ್ಸ್ ಇಮೇಜಸ್ನ ನಮಗೆ ಕಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದೆ. ಶತ್ರು ದೇಶವಾದ ಇರಾನ್ ಅಣ್ವಸ್ತ್ರಗಳನ್ನು ಹೊಂದಿದ್ದು ಇದರ ಮೇಲೆ ಹದ್ದಿನ ಕಣ್ಣು ಇಡಲು ಇಸ್ರೇಲ್ ತನ್ನ ಬೇಹುಗಾರಿಕಾ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುತ್ತಿದೆ ಅಂತ ಹೇಳಲಾಗಿದೆ. ಭಾರತದ ಯಾವ ಸಂಸ್ಥೆ ಚೀನಾದೊಂದಿಗಿನ 900 ಕೋಟಿ ರೂಪಾಯಿಗಳ ಒಪ್ಪಂದವನ್ನು ಇತ್ತೀಚೆಗೆ ರದ್ದು ಮಾಡಿದೆ? ಸೊ ಬಾಯ್ಕಾಟ್ ಚೀನಾ ಅಂತ ನಾವು ಪ್ರೋಗ್ರಾಮ್ ನಡೆಸ್ತಾ ಇದ್ದೇವೆ ನಮ್ಮ ಇಂಡಿಯಾದಲ್ಲಿ. ಇವಾಗ ಲೇಟೆಸ್ಟಾಗಿ ನಡೀತಾ ಇದೆ ಟ್ರೆಂಡಿಂಗು. 59 ಆ್ಯಪ್ಗಳನ್ನ ಬ್ಯಾನ್ ಮಾಡ್ತು ನಮ್ಮ ಕೇಂದ್ರ ಸರ್ಕಾರ. ಅದೇ ರೀತಿ ಇವಾಗ 900 ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದವನ್ನು ಹೀರೋ ಸೈಕಲ್ ಸಂಸ್ಥೆ ಚೀನಾದೊಂದಿಗಿನ ಸಂಸ್ಥೆಗಳೊಂದಿಗೆ ರದ್ದು ಮಾಡಿದೆ. ಇನ್ನು 3 ತಿಂಗಳಲ್ಲಿ ಈ ಒಪ್ಪಂದ ಜಾರಿಗೆ ಆಗ್ತಿತ್ತಂತೆ. ಏನಕ್ಕೋಸ್ಕರ ಈ ಒಪ್ಪಂದ ಅಂದರೆ ಈ ಕಾಸ್ಟ್ಲಿ ಸೈಕಲ್ಸ್, ದುಬಾರಿ ಸೈಕಲ್ಸ್ ಇವಾಗ ಏನಿದೆ, ಈ ಸೈಕ್ಲರ್ಸ್ ಅವರೆಲ್ಲ ಯೂಸ್ ಮಾಡ್ತಿರ್ತಾರೆ ನೋಡಿ. ನಾರ್ಮಲ್ ನೀವು ಯೂಸ್ ಮಾಡೋ ಸೈಕಲ್ ಅಲ್ಲ, ಹೀರೋ ಸೈಕಲ್ಸ್ ಅಂದರೆ ಈ ದುಬಾರಿ ಸೈಕಲ್ಸ್. ಅಂದರೆ ಇದು ಸ್ಟಾರ್ಟ್ ಆಗೋದೆ 15,000ದಿಂದ 7,00,000 ತನಕ ಇರುತ್ತೆ. ಸೊ ಈ ದುಬಾರಿ ಸೈಕಲ್ಗಳ ಬಿಡಿ ಭಾಗಗಳು ಚೀನಾದಿಂದ ಇದನ್ನು ಇಂಪೋರ್ಟ್ ಮಾಡ್ತಾಯಿದ್ರು. ಸೊ ಇವಾಗ ಈ ಒಪ್ಪಂದನ ರದ್ದು ಮಾಡಿ ಜರ್ಮನಿಯಲ್ಲಿ ಪ್ಲ್ಯಾಂಟ್ನ ಇವರು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಯಾರು ಅಂದರೆ ಹೀರೋ ಸೈಕಲ್ಸ್ ಅವರು. ಹೀರೋ ಸೈಕಲ್ಸ್ನ CMD ಯಾರಪ್ಪ ಅಂದರೆ ಪಂಕಜ್ ಮುಂಜಲ್ ಅವರು. ಮುಖ್ಯ ಕಚೇರಿ ಪಂಜಾಬ್ದ ಲುಧಿಯಾನದಲ್ಲಿದೆ. ಅದೇ ರೀತಿ ಇದು ಸ್ಥಾಪನೆ ಆಗಿದ್ದು 1956ರಲ್ಲಿ ಹೀರೋ ಸೈಕಲ್ ಸಂಸ್ಥೆ. ಸೊ ಇದಿಷ್ಟು ಇನ್ಫಾರ್ಮೇಷನ್ ನೀವು ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟು, ಬಲರಾಮ ಯೋಜನೆಯನ್ನು ಜಾರಿ ಮಾಡಿರುವ ರಾಜ್ಯ ಸರ್ಕಾರ ಯಾವುದು? ಸೊ ಬಲರಾಮ ಯೋಜನೆ ಏನಕ್ಕೋಸ್ಕರ ಯಾವ ರಾಜ್ಯ ಸರ್ಕಾರ ಇದನ್ನು ಜಾರಿ ಮಾಡಿದೆ? ಸೊ ಇದನ್ನು ನಾವು ನೋಡ್ಕೋಬೇಕಾಗುತ್ತೆ. ಸೊ ಒಡಿಶಾ ರಾಜ್ಯ ಸರ್ಕಾರ ಇದನ್ನು ಜಾರಿ ಮಾಡಿದೆ. ಬಲರಾಮ ಯೋಜನೆ ನಬಾರ್ಡ್ನ ಸಹಯೋಗದೊಂದಿಗೆ ಈ ಯೋಜನೆಯನ್ನು ಅನುಷ್ಠಾನ ಮಾಡ್ತಿದೆ ಒಡಿಶಾ ರಾಜ್ಯ ಸರ್ಕಾರ. 1,140 ಕೋಟಿ ರೂಪಾಯಿ ಈ ಸಾಲವನ್ನು ನೀಡಲಿದೆ. ಯಾರಿಗೆ? ಭೂಮಿಹೀನ ಕೃಷಿಕರಿಗೆ, ಅಂದರೆ ಭೂಮಿ ಇಲ್ಲದೆ ಅಂದರೆ ಲ್ಯಾಂಡ್ಲೆಸ್ ಲೇಬರರ್ಸ್ ಅಂತ ಏನು ಹೇಳ್ತೀವಿ ನಾವು, ಕೂಲಿ ಕೃಷಿ ಕಾರ್ಮಿಕರಿಗೆ ಈ ಕೃಷಿ ಸಾಲ ನೀಡುವ ಯೋಜನೆ, ಅಗ್ರಿ ಲೋನ್ ಇದು. 1,140 ಕೋಟಿಯ ಸಾಲ ಯೋಜನೆ, ಕೃಷಿ ಸಾಲ ಯೋಜನೆ ಒಡಿಶಾನ ಸ್ಟಾರ್ಟ್ ಮಾಡಿದೆ. ಬಲರಾಮ ಯೋಜನೆ ಅಂತ ಹೆಸರಿಟ್ಟಿದೆ. ನಬಾರ್ಡ್ ಬಗ್ಗೆ ನಾವು ತಿಳ್ಕೊಳ್ತಿದ್ರೆ 1982ರಲ್ಲಿ ಇದು ಪ್ರಾರಂಭ ಆಯಿತು. ಅಧ್ಯಕ್ಷರು ಯಾರಪ್ಪ ಅಂದರೆ ಗೋವಿಂದರಾಜುಲು ಚಿಂತಾಲ ಇಸ್ ದ ಪ್ರೆಸಿಡೆಂಟ್ ಆಫ್ ನಬಾರ್ಡ್. ಓಕೆ, ನೆಕ್ಸ್ಟು ಇನ್ನೊಂದು ಯೋಜನೆ ಒಡಿಶಾ ಬಗ್ಗೆ, ಸಬುಜಾ ಒಡಿಶಾ ಯೋಜನೆ. ಏನಿದು ಅಂದರೆ ಒಡಿಶಾ ರಾಜ್ಯದ ಹಸಿರು ಹೊದಿಕೆಯನ್ನು ಹೆಚ್ಚಿಸಲು ಸಬುಜಾ ಒಡಿಶಾ ಯೋಜನೆಗೆ ಚಾಲನೆ ನೀಡಲಾಗಿದೆ. 13 ಕೋಟಿ ಸ್ಯಾಪ್ಲಿಂಗ್ಸ್ ಅಂದರೆ 13 ಕೋಟಿ ಗಿಡ ಮರಗಳನ್ನು 1.30 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನೆಡಲಾಗುತ್ತೆ. ಇನ್ಕ್ರೀಸ್ ದ ಗ್ರೀನ್ ಕವರ್ ಅಂದರೆ ಹಸಿರು ಹೊದಿಕೆಯನ್ನು ಹೆಚ್ಚಿಸಲು, ಫಾರೆಸ್ಟ್ ಏರಿಯಾನ ಹೆಚ್ಚಿಸಲು ಈ ಸಬುಜಾ ಒಡಿಶಾ ಯೋಜನೆಗೆ ಒಡಿಶಾ ರಾಜ್ಯ ಸರ್ಕಾರ ಚಾಲನೆ ನೀಡಿದೆ. ನೆಕ್ಸ್ಟು ಒಡಿಶಾ ಬಗ್ಗೆ ನಾವು ತಿಳ್ಕೊಳ್ತಿದ್ರೆ ಅಲ್ಲಿನ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್, ಗವರ್ನರ್ ಗಣೇಶಿ ಲಾಲ್ ಅವರು ರಾಜಧಾನಿ ಭುವನೇಶ್ವರ್. ಇತ್ತೀಚೆಗೆ ನವೀನ್ ಪಟ್ನಾಯಕ್ ಅವರಿಗೆ ಹೀರೋ ಟು ಅನಿಮಲ್ ಪ್ರಶಸ್ತಿ ನೀಡಿದೆ ಪೀಟಾ ಸಂಸ್ಥೆ. ಪೀಟಾ ಅಂದರೆ ಪೀಪಲ್ ಫಾರ್ ಎಥಿಕಲ್ ಟ್ರೀಟ್ಮೆಂಟ್ ಆಫ್ ಅನಿಮಲ್ಸ್ ಅಂತ. ಮದ್ಯದ ಮಾರಾಟದ ಮೇಲೆ ವಿಶೇಷ 50% ತೆರಿಗೆಯನ್ನು ವಿಧಿಸಿದೆ. ದೇಶದ ಪ್ರಪ್ರಥಮ ವಿಶ್ವವಿದ್ಯಾಲಯ ಹಂತದ ರಾಷ್ಟ್ರಮಟ್ಟದ ಬೃಹತ್ ಕ್ರೀಡಾಕೂಟ ಫೆಬ್ರವರಿ 2020ರಲ್ಲಿ ಕಟಕ್ನಲ್ಲಿ ನಡೆದಿತ್ತು. ಇತ್ತೀಚೆಗೆ ಒಡಿಶಾ ಕ್ಯಾಬಿನೆಟ್ ಬಂದೇ ಉತ್ಕಲ್ ಜನನಿ ಎಂಬ ಹಾಡನ್ನು ರಾಜ್ಯ ಗೀತೆಯಾಗಿ ಅದನ್ನು ಅಂಗೀಕಾರ ನೀಡಿತ್ತು. ಬಂದೇ ಉತ್ಕಲ್ ಜನನಿಗೆ ರಾಜ್ಯ ಗೀತೆಯ ಅಂಗೀಕಾರವನ್ನು ನೀಡಿತ್ತು. ಸೊ ಇದಿಷ್ಟು ಇನ್ಫಾರ್ಮೇಷನ್ ನೀವು ಒಡಿಶಾ ಬಗ್ಗೆ ಜ್ಞಾಪಕ ಇಟ್ಕೊಳ್ಳಿ. ಸೊ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದೆ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.